ಹಲೋ ವೀಕ್ಷಕರೇ, ನಮಸ್ಕಾರ. ಅನೇಕ ರೀತಿಯಾದಂಥ ರೈಸ್ ಪತ್ತನ್ನು ಮಾಡ್ತೀರಾ. ಇವತ್ತು ಈ ವಿಡಿಯೋದಲ್ಲಿ ಬಹಳ ಸೂಪರ್ ಆದಂಥ ರುಚಿಯ ಪನ್ನೀರ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಪನ್ನೀರ್ ರೈಸನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು. ಈಗಾಗಲೇ ನಾವು ಪನ್ನೀರ್ ರೈಸನ್ನು ಮಾಡಿದ್ದೀವಿ, ಆದರೂ ಸಹ ಇದು ಬೇಕಾದಷ್ಟು ಮಸಾಲ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಡಿಫ್ರೆಂಟ್ ಆಗಿ ಮಾಡ್ತಾ ಇರತಕ್ಕಂಥ ಪನ್ನೀರ್ ರೈಸ್ ಆಗಿರೋದ್ರಿಂದ ಖಂಡಿತ ರುಚಿ ಬಹಳ ಚೆನ್ನಾಗಿರುತ್ತೆ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಪನ್ನೀರ್ ರೈಸನ್ನು ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತಿರೋಂತಕ್ಕಂಥ ಗ್ಯಾರಂಟಿ ನಾನು ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಈಗ ಪನ್ನೀರ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಪನ್ನೀರ್ ರೈಸನ್ನು ನಾವು ನಾರ್ಮಲ್ ಆದಂಥ ಊಟದ ಅಕ್ಕಿನಲ್ಲೇ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. 1 ಕಪ್ ಅಳತೆ ಅಕ್ಕಿ ಅಥವಾ 250 ಗ್ರಾಮ್ ಅಷ್ಟು ಅಕ್ಕಿನ ತಗೊಂಡ್ರೆ ಸಾಕಾಗುತ್ತೆ. ಈಗ ನಾವು ತಗೊಂಡಂಥ 1/4 kg ಅಷ್ಟು ಅಕ್ಕಿನ ಮತ್ತೊಂದು ಬಟ್ಲಿಗೆ ಹಾಕಿ ಅಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಅಕ್ಕಿನೊಮ್ಮೆ ತೊಳಿಬೇಕು. ತದನಂತರ ಅಕ್ಕಿನ ನೆನೆಸಬೇಕಾಗತ್ತೆ. ಈಗ ಇಲ್ಲಿ ಅಕ್ಕಿನ ನೀಟಾಗಿ ತೊಳೆದಾಯಿತು. ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು 10 ನಿಮಿಷಗಳ ಕಾಲ ಅಕ್ಕಿನ ನೆನೆಸಬೇಕಾಗತ್ತೆ. ಅಕ್ಕಿನ 10 ನಿಮಿಷ ಚೆನ್ನಾಗಿ ನೆನೆಸ್ಕೊಳ್ಳೋದ್ರಿಂದ ನಾವು ತಯಾರು ಮಾಡ್ತಕ್ಕಂಥ ಯಾವುದೇ ಒಂದು ರೈಸ್ ಪತ್ ಆಗ್ಬೋದು ಬಹಳ ಉದುದ್ರಾಗಿ ಹಾಗೆ ರುಚಿಕರವಾಗಿ ತಯಾರಾಗುತ್ತೆ. ಅಕ್ಕಿ ನೆನೆಯತಕ್ಕಂಥ ಈ ಸಮಯದಲ್ಲಿ ಈಗ ಈ ಒಂದು ಪನ್ನೀರ್ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ನೋಡಿ, ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಷ್ಟು ಕ್ವಾಂಟಿಟಿ ಬಳಸ್ತಾ ಇದ್ದೀನಿ ಪದಾರ್ಥಗಳಂತ ಕೊಟ್ಟಿರ್ತೀನಿ, ನೀವು ಅಲ್ಲೂ ನೋಡ್ಕೋಬೋದು. ಆದರೂ ಸಹ ತಾವಿಲ್ಲಿ ನೋಡ್ತಾ ಇರ್ಬೋದು, 1/2 ಇಂಚಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ ಕಾಯಿ, 1 ಸ್ಟಾರ್ ಮಸಾಲ ಹೂವು, ಸ್ವಲ್ಪ ಕಲ್ಲುವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ 6 ಹಸಿಮೆಣಸಿನಕಾಯಿಗಳು ಮತ್ತು ನೀಟಾಗಿ ಸಿಪ್ಪೆ ತೆಗೆದಂಥ 1 ಗೆಡ್ಡೆ ಬೆಳ್ಳುಳ್ಳಿ, ಜೊತೆಗೆ 1/2 ಇಂಚಿನ ಹಸಿ ಶುಂಠಿ. ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ, ಅರಿಶಿಣದ ಪುಡಿನೂ ಹಾಕಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಿಗೆ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಈ ಎಲ್ಲ ಪದಾರ್ಥನ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಿಕ್ಸಿ ಜಾರಿಗೆ ಹಾಕಿದಂಥ ಎಲ್ಲ ಪದಾರ್ಥನೂ ಈ ಒಂದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಪನ್ನೀರ್ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಯಿತು. ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಈ ಒಂದು ಪನ್ನೀರ್ ರೈಸಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಹಾಕಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು. ಈ 3 ಪದಾರ್ಥಗಳನ್ನು ಫ್ರೈ ಮಾಡಿದ್ರು ಅರೋಮಾ ಮಾತ್ರ ಎಕ್ಸಲೆಂಟ್ ಆಗಿದೆ. ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣನ್ನು ಮೀಡಿಯಂ ಫ್ಲೇಮ್ನಲ್ಲೇ ಒಂದು 4 ರಿಂದ 5 ನಿಮಿಷ ಖಂಡಿತ ಫ್ರೈ ಮಾಡ್ಕೊಳ್ಳೇಬೇಕಾಗತ್ತೆ. ಈಗಿಲ್ಲಿ ಟೊಮೊಟೊ ಹಣ್ಣು ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆದ ನಂತರ ಕ್ವಾಂಟಿಟಿನೇ ಕಡಿಮೆ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ ಟೊಮೊಟೊ ಹಣ್ಣನ್ನು. ಈ ರೀತಿಯಾಗಿ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈ ಒಂದು ಪನ್ನೀರ್ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಈ ಒಂದು ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. 2 ರಿಂದ 3 ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ 2 ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ತಯಾರು ಮಾಡ್ತಾ ಇರೋದು ಪನ್ನೀರ್ ರೈಸ್ ಆಗಿರೋದ್ರಿಂದ ಪನ್ನೀರ್ ಬಹಳ ಮುಖ್ಯ ಆಗುತ್ತೆ. 100 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ 150 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡು ಈ ಒಂದು ಸೈಜಲ್ಲಿ ಕ್ಯೂಬ್ಸ್ ಆಗಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಪನ್ನೀರನ್ನು ಹಾಕಿದಂಥ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಪನ್ನೀರು ಚೆನ್ನಾಗಿ ಮಸಾಲ ಜೊತೆ ಬೆರಿಬೇಕು. ಈ ರೀತಿ ಪನ್ನೀರು ಮತ್ತು ಉಪ್ಪನ್ನು ಚೆನ್ನಾಗಿ ಬೆರೆಸಾದ ನಂತರ 1.5 ಕಪ್ ಅಳತೆಯ ನೀರನ್ನು ಹಾಕಿ ನಾವಿಲ್ಲಿ 1/2 ಕಪ್ ಅಷ್ಟು ನೀರನ್ನು ಪೇಸ್ಟನ್ನು ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು. ಈಗ ನೀರನ್ನು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು 10 ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ನೆನೆಸಿರೋದ್ರಿಂದ 1.5 ಕಪ್ ಅಷ್ಟು ನೀರು ಸಾಕಾಗುತ್ತೆ. ನೀವು ಅಕ್ಕಿನೇನಾದ್ರು ನೆನೆಸಿಲ್ಲ ಡೈರೆಕ್ಟಾಗಿ ಬಳಸ್ತಾ ಇದ್ದೀನಿ ಅಂದರೆ 2 ಕಪ್ ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ, ಮರಿಬೇಡಿ. ನೋಡಿ, ಇಷ್ಟೆಲ್ಲ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಅಕ್ಕಿ ಸಹ ಚೆನ್ನಾಗಿ ನೆಂದಿತ್ತು. ನೀರನ್ನು ಬೇರ್ಪಡಿಸಿ ನೆಂದಂಥ ಅಕ್ಕಿನ ಮಾತ್ರ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಅಕ್ಕಿನೂ ಹಾಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು.
ಈ ರೀತಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿ ತುಂಬ ಸೂಪರಾಗಿ ಪನ್ನೀರ್ ರೈಸ್ ಸಿದ್ಧವಾಗುತ್ತೆ. ಈಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ತದನಂತರ ನೋಡೋಣ ಯಾವ ರೀತಿಯಾಗಿ ಪನ್ನೀರ್ ರೈಸ್ ಸಿದ್ಧವಾಗಿರುತ್ತೆ ಅಂತ. ಓಕೆ ವೀಕ್ಷಕರಿಗೆ, ಇಲ್ಲಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಪನ್ನೀರ್ ರೈಸ್ ಮಸಾಲ ಭರಿತವಾಗಿ ಬಹಳ ಸೂಪರಾಗಿ ಸಿದ್ಧವಾಗಿದೆ. ಒಳ್ಳೆ ಅರೋಮ ಬರ್ತಾ ಇದೆ. ಬಿಸಿನಲ್ಲೇ ತಿನ್ನೋದ್ರಿಂದ ಒಳ್ಳೆ ಸೊಗಸಾದ ರುಚಿನ ಖಂಡಿತ ನೀವು ಪಡಿಬೋದು. ಮೇಲೆ ಮಸಾಲ ಪದಾರ್ಥ ಎಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಬಿಡಿಬಿಡಿಯಾಗಿ ಅನ್ನ ಸಿದ್ಧವಾಗಿದೆ ಅಂಥೇಳಿ. ಈ ಒಂದು ಪನ್ನೀರ್ ರೈಸನ್ನು ತಿಂತಾ ಇದ್ದರೆ ತಮಗೇನು ಅನುಭವ ಆಗುತ್ತೆ ಅಂದರೆ ಬರೀ ಅನ್ನ ಮತ್ತು ಪನ್ನೀರನ್ನ ತಿಂದಂಗೆ ಆಗುತ್ತೆ. ಮಸಾಲ ಮಾತ್ರ ತುಂಬ ಚೆನ್ನಾಗಿ ಬ್ಲೆಂಡಾಗಿ ಬೆರೆತೋಗ್ಬಿಟ್ಟಿದೆ. ಯಾಕೆಂದರೆ ರುಬ್ಬಾಕಿರೋದ್ರಿಂದ ಬಾಯಿಗೆ ಯಾವುದೇ ರೀತಿಯಾದಂಥ ಮಸಾಲ ಪದಾರ್ಥ ಸಿಗೋದಿಲ್ಲ. ಆದ ಕಾರಣ ಬಹಳ ರುಚಿಯಾಗಿ ತುಂಬ ಸೊಗಸಾಗಿರುತ್ತೆ. ಅದರ ಒಂದು ಮಾತ್ರ ಮರಿಬೇಡಿ, ಪದೇ ಪದೇ ಹೇಳ್ತಾ ಇರ್ತೀನಿ, ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ. ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಪನ್ನೀರ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.